ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಗ್ರ್ಯಾಂಡ್ ಹ್ಯಾಂಡ್ ವರ್ಕ್ ಬ್ಲೌಸ್ ಅಥವಾ ಮಗ್ಗಮ್ ವರ್ಕ್ ಬ್ಲೌಸ್ ಪೀಸ್ ಅಂತ ಹೇಳಿ ಕರಿತೀವಿ ಅಲ್ವಾ. ಸೊ ಇದ್ರ ಬಗ್ಗೆ ನಾನು ಇವತ್ತು ತೋರಿಸ್ತಾ ಇರುವಂತದ್ದು. ಆಕ್ಚುಲಿ ಇದೆಲ್ಲ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿರುವಂತದ್ದು. ಸೊ ನಿಮಗೂ ಕೂಡ ಇವತ್ತು ನಾನು ತೋರಿಸಿರುವಂತ ಎಲ್ಲ ಬ್ಲೌಸ್ ಪೀಸ್, ಹಾಗೆ ಸ್ಯಾರಿ, ರೆಡಿಮೇಡ್ ಬ್ಲೌಸ್, ಹಾಗೆ ಡ್ರೆಸ್ ಕಲೆಕ್ಷನ್ಸ್ ಎಲ್ಲದ್ರದ್ದು ಲಿಂಕ್ ಬೇಕು ಅಂತ ಹೇಳಿದ್ರೆ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲೇ ಕೊಟ್ಟಿರ್ತೀನಿ. ಫಸ್ಟ್ ಕಮೆಂಟ್ ನಂದೇ ಆಗಿರುತ್ತೆ, ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ ನೋಡಿ. ಹಾಗೆ ಫೇಸ್ಬುಕ್ ಅಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಗಳಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಆಕ್ಚುಲಿ ಈ ತರ ಗ್ರ್ಯಾಂಡ್ ವರ್ಕ್ ಬ್ಲೌಸ್ ಪೀಸ್ ಗಳನ್ನ ನೋಡ್ತಾ ಇದ್ರೆ ನಮ್ಗೆ ಏನ್ ನೆನಪಾಗುತ್ತೆ ಹೇಳಿ? ಮದ್ವೆ ಹೆಣ್ಗಳೇ ನೆನಪಾಗ್ತಾರೆ, ಹೌದಾ? ಬಿಕಾಸ್ ಆಲ್ಮೋಸ್ಟ್ ಮದ್ವೆ ಹೆಣ್ಗಳೇ ಇಷ್ಟು ಗ್ರ್ಯಾಂಡ್ ಆಗಿ ಹಾಕ್ತಾ ಇರ್ತಾರೆ. ಅಂದ್ರೆ ನಮ್ಮಂತ ನಾರ್ಮಲ್ ಪೀಪಲ್ ಹಾಕ್ಬಾರ್ದು ಅಂತ ಅಲ್ಲ, ಬಟ್ ನಾವೆಲ್ಲ ಯಾವ ತರ ಫೀಲ್ ಮಾಡ್ತೀವಿ ಅಂದ್ರೆ, ಸೊ ಇಷ್ಟು ಗ್ರ್ಯಾಂಡ್ ಆಗಿ ವರ್ಕ್ ಮಾಡಿಸ್ಲಿಕ್ಕೆಲ್ಲ ತುಂಬಾ ಜಾಸ್ತಿ ದುಡ್ಡು ಕೇಳ್ತಾರೆ. 5,000, 6,000, ಕೆಲವೊಬ್ರು 8,000 ಹಿಂಗೆಲ್ಲ ಕೇಳ್ತಾರೆ. ಇಷ್ಟೊಂದು ಬಜೆಟ್ ಯಾಕೆ? ಮದ್ವೆ ಹೆಣ್ಗಳು ಮದ್ವೆ ಹೆಣ್ ತರ ಇರ್ಲಿ, ನಾವು ಸಿಂಪಲ್ ಆಗಿ ಹೋಗೋಣ ಅಂತ ನಾವು ತಿಳ್ಕೊಂಡಿರ್ತೀವಿ. ಬಟ್ ಮೀಶೋದಲ್ಲಿ ನೀವು ನಂಬಲ್ಲ, ನಾನು ಪರ್ಚೇಸ್ ಮಾಡಿರೋದು ಜಸ್ಟ್ 378 ರುಪೀಸ್ಗೆ ಈ ಬ್ಲೌಸ್ ಪೀಸ್ ನ ತಗೊಂಡಿರುವಂತದ್ದು. ಓ ಮೈ ಗಾಡ್, ನನಗೆ ಇದು ರಿಸೀವ್ ಆಗಿದ್ದಿನ ಎಷ್ಟು ಖುಷಿ ಆಯ್ತು ಅಂದ್ರೆ, ಇಷ್ಟು ಕಡಿಮೆ ದುಡ್ಡಿಗೆ ಮೀಶೋದವ್ರು ಹೇಗೆ ಕೊಡೋಕ್ ಸಾಧ್ಯ ಅಂತ ಅನ್ನಿಸ್ಬಿಡ್ತು ನನಗೆ. ಅಂಡ್ ಎಕ್ಸಾಕ್ಟ್ 1 ಮೀಟರ್ ಬ್ಲೌಸ್ ಪೀಸ್ ಇದೆ ಇದು. ಅಂಡ್ ಕಲರ್ ಕೂಡ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ ನಿಮಗೆ. ಗ್ರೀನ್, ಯೆಲ್ಲೋ, ಪರ್ಪಲ್, ಆರ್ ಬ್ರೌನ್, ಮರೂನ್, ಈ ರೀತಿಯಾಗಿ ಎಲ್ಲ ಕಲರು ಇದೆ. ಸೊ ನಿಮ್ಮ ಹತ್ರ ಸ್ಯಾರಿಗಳಿರುತ್ತೆ ಅಲ್ವಾ, ಅದಕ್ಕೆ ನೀವು ಮ್ಯಾಚ್ ಮಾಡ್ಕೊಳ್ಳಿ. ಈಗ ಯೂಶಲಿ ನಾವೆಲ್ಲ ಹೆಂಗ್ ಮಾಡ್ಬಿಡ್ತೀವಿ ಅಂದ್ರೆ, ಸ್ಯಾರಿ ಯಾವ್ದು ತಗೊಂಡ್ಬರ್ತೀವೋ ಅದ್ರಲ್ಲಿ ನಾರ್ಮಲಿ ಹೆಂಗಿರುತ್ತೆ ಅಂದ್ರೆ ರನ್ನಿಂಗ್ ಬ್ಲೌಸ್ ಪೀಸ್ ಬರುತ್ತೆ ಅಲ್ವಾ, ಅದನ್ನೇ ಸ್ಟಿಚ್ ಮಾಡಿಸ್ಕೊಂಡ್ಬಿಡ್ತೀವಿ. ಅವಾಗ ನಿಜವಾಗ್ಲೂ ನಾವು ಸಿಂಪಲ್ ಆಗೇ ಕಾಣಿಸ್ತಾ ಇರ್ತೀವಿ. ಸೊ ನಾವು ಬರೀ 500 ರೂಪಾಯಿ ಸೀರೆ ತಗೊಂಡ್ರು ಈ ತರದ್ದು ಒಂದು 370 ರೂಪಾಯಿ, 350 ರೂಪಾಯಿಗೆ ಮೀಶೋದಲ್ಲಿ ಬ್ಲೌಸ್ ಪೀಸ್ ತಗೊಂಡ್ಬಿಟ್ಟು ಹೊಲ್ಸ್ಕೊಂಡ್ಬಿಟ್ರೆ, ಸೊ ನಾವು ಹುಟ್ಟಿರೋ 500 ರೂಪಾಯಿ ಸ್ಯಾರಿ 5,000 ಲೆವೆಲ್ಗೆ ಕಾಣಿಸ್ತಾ ಇರುತ್ತೆ, ಅಂದ್ರೆ ಗ್ರ್ಯಾಂಡ್ ಬ್ಲೌಸ್ ನ ಹಾಕಿದಾಗ. ಸೊ ನಾನು ನಿಜವಾಗ್ಲೂ ಇದು ಬಿ ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ. ಸೊ ನನಗೆ ಅದು ಫೀಲ್ ಆಗಿದೆ. ನಾನು ಆಲ್ಮೋಸ್ಟ್ ಹಂಗೆ ಮಾಡಿರ್ತೀನಿ. ನೀವು ಯಾವುದೇ ಬ್ಲೌಸ್ ನೋಡಿ ಅದಕ್ಕದು ಮ್ಯಾಚಿಂಗ್ ಹಾಕೇ ಇರೋಲ್ಲ, ನಾನು ಈ ತರ ಗ್ರ್ಯಾಂಡ್ ಬ್ಲೌಸ್ನೇ ಹಾಕಿರ್ತೀನಿ. ಹಂಗಾಗಿ ನೋಡೋರ್ಗು ಇದು ಕಾಸ್ಟ್ಲಿ ಸ್ಯಾರಿ ಏನೋ ಅಂತ ಅನ್ಸ್ಬಿಡತ್ತೆ. ಅಂಡ್ ಇದೇನ್ ನೋಡ್ತಾ ಇದೀರಲ್ಲ, ಗ್ರೀನ್ ಕಲರ್ ಬ್ಲೌಸು, ಇದು ರಿಯಲ್ ಆಗಿ ನೋಡ್ಲಿಕ್ಕೆ ಒಂಥರ ಡಾರ್ಕ್ ಗ್ರೀನ್ ಅಂತ ಹೇಳ್ತೀವಿ ಅಲ್ವಾ, ಸೊ ಆ ತರ ಇದೆ. ತುಂಬಾ ಹಚ್ಚ ಹಸಿರು ತರ ಬಂದಿದೆ, ಸಕ್ಕತ್ತಾಗಿದೆ ಮಾತ್ರ ಇದು. ಅಂಡ್ ಇದು ಅಷ್ಟೇ, ನಮ್ಗೆ ಜಸ್ಟ್ ಈ ತರ ಬ್ಲೌಸ್ ಪೀಸ್ ಹಿಡಿದು ನೋಡೋದಕ್ಕಿಂತ ವೇರ್ ಮಾಡ್ತೀವಿ ಅಲ್ಲ, ಸ್ಟಿಚ್ ಮಾಡಿಸಿ, ಅವಾಗೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಅಷ್ಟೇ, ಎಲ್ಲಾ ಬ್ಲೌಸ್ ಪೀಸು 1 ಮೀಟರೇ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕೈಲಿ ಜಸ್ಟ್ ಹಿಡಿದು ತೋರಿಸ್ತಾ ಇದೀನಿ, ಇದು ಹೆಂಗ್ ಕೂರುತ್ತೆ ನಮ್ಗೆ ಸ್ಲೀವ್ ಹತ್ರ ಅಂತ ಹೇಳ್ಬಿಟ್ಟು. ಹೆಂಗ್ ಕಾಣಿಸ್ತಾ ಇದೆ? 353 ರೂಪಾಯಿ ಬ್ಲೌಸ್ ಇವರು ವೇರ್ ಮಾಡಿರೋದು ಅಂತ ಅನ್ಸುತ್ತಾ? ಖಂಡಿತ ಇಲ್ಲ. ಈ ವರ್ಕ್ ನೋಡ್ತಾ ಇದ್ರೆ ಮಿನಿಮಮ್ ಅಂದ್ರೆ ಒಂದು 2,000, 2,500 ರೂಪಾಯಿ ಕೊಟ್ಟು ವರ್ಕ್ ಮಾಡಿಸಿದ್ದಾರೆ ಅಂತಾನೆ ಅನ್ಸುತ್ತೆ. ಸೊ ನಾವು ಪೇ ಮಾಡೋದೆಷ್ಟು ಹೇಳಿ? ಇಷ್ಟು ಕಡಿಮೆ ದುಡ್ಡು. ಅಂಡ್ ಇದರಲ್ಲಿ ತುಂಬಾ ಜಾಸ್ತಿ ಕಲರ್ ಆಪ್ಷನ್ಸ್ ಇಲ್ಲ. ಗ್ರೀನು, ರೆಡ್, ಪರ್ಪಲ್ ಏನೋ ಇದೆ. ಸೊ ಅದ್ರದ್ದು ನಾನು ಲಿಂಕ್ ಕೊಟ್ಟಿರ್ತೀನಿ, ಓಕೆನಾ? ಎಲ್ಲ ಕಲರ್ದು ಕೊಟ್ಟಿರ್ತೀನಿ. ಆದಷ್ಟು ಹುಡುಕ್ಬಿಟ್ಟು ನಿಮ್ಗೆ ಮ್ಯಾಚಿಂಗ್ ಯಾವ್ದಾಗುತ್ತೋ ಸ್ಯಾರಿ ಅದಕ್ಕೆ ಮ್ಯಾಚ್ ಮಾಡ್ಕೊಳ್ಳಿ ನೀವು. ಅಂಡ್ ಇದು ಬಂದು ಈಗ ಆಲ್ರೆಡಿ ನಾನು ಸ್ಟಿಚ್ ಮಾಡಿಸ್ಬಿಟ್ಟಿದ್ದೀನಿ, ಆಯ್ತಾ? ಸೊ ನಿಮ್ಗೆ ಈಗ ಆಲ್ರೆಡಿ ಒಂದ್ಸತಿ ತೋರಿಸಿದ್ದೆ ಅನ್ಸುತ್ತೆ, ಒಂದು 3-4 ಮಂತ್ಸ್ ಬ್ಯಾಕ್ ಅಲ್ಲಿ. ಇದು ಬ್ಲೌಸ್ ಪೀಸ್ ಇದ್ದಾಗ ತೋರಿಸಿದ್ದೆ. ಮುಂದೆ ಯಾವತ್ತಾದ್ರೂ ಹೊಲಿಸ್ಕೊಂಡಾಗ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಅಂತಾನು ನಿಮ್ಗೆ ಹೇಳಿರ್ತೀನಿ. ಸೊ ನೋಡಿ, ಯಾವತ್ತೋ ತೋರಿಸಿದ್ನ ಇನ್ಯಾವತ್ತೋ ಸ್ಯಾರಿ ತಗೊಂಡಾಗ ಈ ತರ ಹೊಲಿಸಿರ್ತೀನಿ ನಾನು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ರೆ, ಈಗ ಯಾರೇ ನೋಡಿದ್ರು ಕೂಡ ಮಿನಿಮಮ್ ಅಂದ್ರೂ ಒಂದು 8,000 to 10,000 ರೂಪಾಯಿ ಕೊಟ್ಟಿದ್ದು ವರ್ಕ್ ಮಾಡಿಸಿದ್ದಾರೆ ಅಂತಾನೆ ಫೀಲ್ ಆಗತ್ತೆ. ಯಾಕಂದ್ರೆ ಅಷ್ಟೇ ತಗೋತಾರೆ ಹೊರಗಡೆ. ನಾವು ಎಲ್ಲೇ ವಿಚಾರಿಸಿ ನೋಡಿದ್ರು ಕೂಡ ಇಷ್ಟು ಗ್ರ್ಯಾಂಡ್ ಆಗಿ ವರ್ಕ್ ಮಾಡಬೇಕು ಹ್ಯಾಂಡ್ ವರ್ಕ್ ನ ಅಂತ ಹೇಳಿದ್ರೆ, ಸೊ 8,000 to 10,000 ರೂಪಾಯಿ ಮಿನಿಮಮ್ ಇರುತ್ತೆ, ಓಕೆನಾ? ಸಿ, ನಾನು ಈ ಬ್ಲೌಸ್ ಪೀಸ್ ಮುಂಚೆನೆ ಮೀಶೋದಲ್ಲಿ ತರಿಸಿಟ್ಕೊಂಡಿರೋದು ನನಗೆ ನೆನಪಿಲ್ಲ, ಅಷ್ಟು ಬಟ್ಟೆಗಳು ತುಂಬಿರ್ತೀನಿ. ಸೊ ಈಗ ಒಂದು ಸ್ಯಾರಿ ತಗೊಂಡಿದ್ದೆ, ಅದನ್ನೇ ಹೊಲ್ಸ್ಕೊಂಡ್ಬಿಡೋಣ ಈ ಸತಿ. ಬ್ಲೌಸ್ ಅಂದ್ರೆ ಸ್ಯಾರಿನಲ್ಲಿ ಬರುತ್ತಲ್ವಾ ಬ್ಲೌಸ್ ಪೀಸು, ಅದಕ್ಕೆ ಸ್ಟಿಚ್ ಮಾಡಿಸಿದ್ರಾಗತ್ತೆ ಈ ತರ ವರ್ಕ್ ಮಾಡಿಸ್ಬಿಟ್ಟು ಅಂತ ವಿಚಾರಿಸೋಕೆ ಹೋದೆ. ಅಪ್ಪ ಹೆಂಗ್ ಹೇಳಿದ್ರು ಅಂದ್ರೆ, ಲೈಕ್ ಬುಟ್ಟ ಡಿಸೈನ್ ಮಾಡಿಸ್ತೀವಿ ನೋಡಿ, ಸಿಂಪಲ್ ಆಗಿ ಬುಟ್ ತರ, ಅಷ್ಟಕ್ಕೇನೆ 2,500 to 3,000 ರೂಪಾಯಿ ಅಂತ ಹೇಳಿದ್ರು. ಈ ತರ ಗ್ರ್ಯಾಂಡ್ ಆಗಿ ಕೇಳೋದಕ್ಕೆ ಮಿನಿಮಮ್ ಅಂದ್ರು ಮೇಡಮ್ 8,000 to 10,000 ರೂಪಾಯಿ ಆಗುತ್ತೆ ಅಂದ್ರು. ಅಲ್ಲಿಂದ ಸೀದಾ ಮನೆಗೆ ಹೊರಟು ಬಂದ್ಬಿಟ್ಟೆ ನಾನು. ಅಪ್ಪ ಬೇಡ, ಮೀಶೋದಲ್ಲೇ ಸರ್ಚ್ ಮಾಡಿ ನೋಡ್ಬಿಡೋಣ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ನಮ್ಮಮ್ಮ ನೆನ್ಪು ಮಾಡಿದ್ರು, ಈ ಕಲರ್ ನಿನ್ನ ಹತ್ರ ಇದ್ದಿದ್ದು ನಾನು ನೋಡಿದ್ದೆ ಅಂದ್ಬಿಟ್ಟು. ಆಗ ನನ್ನ ಕಬೋರ್ಡ್ ಹುಡುಕ್ ನೋಡಿದಾಗ ಈ ಬ್ಲೌಸ್ ಪೀಸ್ ನನಗೆ ಸಿಕ್ತು. ಸೊ ಅಯ್ಯೋ, ಇಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತಲ್ಲಪ್ಪ ಈ ಸ್ಯಾರಿಗೆ ಅಂತ ಹೇಳ್ಬಿಟ್ಟು ನಾನು ವರ್ಕ್ ಮಾಡಿಸ್ದೆ. ಆ್ಯಕ್ಚುಲಿ ಹೆಂಗ್ ಗೊತ್ತಾ, ನನಗೆ ಒಂದು ಸ್ವಲ್ಪ ಬಿಡುತ್ತೆ ನೋಡಿ, ಕಲರ್ ಡಿಫ್ರೆನ್ಸ್ ಆಗುತ್ತೆ. ಈಗ ಸ್ಯಾರಿಗೂ ಬ್ಲೌಸ್ಗೂ ಈಗ ಪಿಂಕ್ ಇದ್ರೂ ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಅಷ್ಟೊಂದು ಸಿಮಿಲರ್ ಆಗಿ ಕಾಣಿಸ್ತಾ ಇರಲ್ಲ. ಬಟ್ ಆದ್ರೂ ನಾನು ಏನು ಅಂದ್ರೆ ಅದನ್ನೇ ಹೊಲ್ಸ್ಕೊತೀನಿ. ಆ ವರ್ಕ್ ಗ್ರ್ಯಾಂಡ್ ಆಗಿರೋದ್ರಿಂದ ಏನಾಗ್ಬಿಡುತ್ತೆ ಅಂದ್ರೆ, ಸೊ ಕಲರ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದ್ರೂ ಕೂಡ ಅದು ಮ್ಯಾಚ್ ಆಗ್ಬಿಡುತ್ತೆ. ನಾನು ಅದೇ ಕಲರ್ ಹಂಗೆ ಹುಡುಕ್ಬೇಕು, ಸೇಮ್ ಟು ಸೇಮ್ ಹುಡುಕ್ಬೇಕು ಅಂದ್ರೆ ಅದು ಖಂಡಿತ ಸಿಗಲ್ಲ, ಓಕೆನಾ? ಸೊ ನಮ್ಗಳಿಗೆ ಅದು ಕಂಪ್ಲೀಟ್ ಸ್ಟಿಚ್ ಆಗಿ ಬಂದ ಮೇಲೆನೆ ಅದು ವೇರ್ ಮಾಡ್ತೀವಲ್ವಾ, ಅವಾಗ ಹೆಂಗಿದ್ರು ಮ್ಯಾಚ್ ಆಗ್ತಾ ಇರತ್ತೆ. ನನಗಂತೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಆಕ್ಚುಲಿ ಸ್ಯಾರಿನ ನನ್ನ ಹಸ್ಬೆಂಡ್ ತಂದ್ಕೊಟ್ಟಿದ್ರು. ಅಂಡ್ ಸ್ಯಾರಿ ಎಲ್ಲಿ ತಗೊಂಡ್ರಿ ಅನಿತಾ? ಮೀಶೋದ ಅಂತ
ಅಂತ ಕೇಳ್ತೀರಾ, ಇದು ಮೀಶೋದಲ್ಲ, ಇಲ್ಲೇ ಹೊರಗಡೆ ನಮ್ಮ ಹಾಸನಲ್ಲಿ ಶಾಪಲ್ಲಿ ತಗೊಂಡಿದ್ದೆ. ಅಂಡ್ ನೋಡ್ಲಿಕ್ಕಂತೂ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಏನೋ ಅನ್ನೋ ತರ ಕಾಣಿಸ್ತಾ ಇದೆ. ನಿಜ ಹೇಳ, ಇದು ಯಾವುದೇ ರೀತಿ ಪ್ಯೂರ್ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಅಲ್ಲ, ಜಸ್ಟ್ 1300 ರೂಪೀಸ್ ಅಷ್ಟೇ. 1300 ರೂಪಾಯಿ ಕೊಟ್ಟು ತಗೊಂಡ್ಬಂದಿದ್ದು. ನನ್ನ ಹಸ್ಬೆಂಡ್ ವಿತ್ ಬಿಲ್ ಸಮೇತ ತಂದು ಕೊಟ್ಟಿದ್ರು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕಡಿಮೆ ದುಡ್ಡಿದ್ರು ಎಷ್ಟು ಚೆನ್ನಾಗಿರೋದು ಹಾರಿಸಿದಾರಲ್ಲ ಕಲರ್ ಕಾಂಬಿನೇಷನ್ ಎಲ್ಲ ಅಂತ ಹೇಳ್ಬಿಟ್ಟು. ಸೊ ಟ್ರಸ್ಟ್ ಮೀ, ಇಫ್ ಯು ಆಲ್ಸೋ ವೇರ್ ದಿಸ್ ಟೈಪ್ ಆಫ್ ಮಗಮ್ ವರ್ಕ್ ಬ್ಲೌಸ್ ಪೀಸ್ ಅಂತ ಹೇಳಿದ್ರೆ ಯು ಆಲ್ಸೋ ಲುಕ್ ಲೈಕ್ ಎ ಬ್ರೈಡ್, ಗೊತ್ತಾ. ಸೊ ನಾವು ಕೂಡ ಮದುವೆ ಹೆಣ್ಣಿಗಿಂತ ಏನು ಕಡಿಮೆ ಕಾಣಿಸಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಕಲರ್ ಆಪ್ಷನ್ಸ್ ಇದೆ, ನೀವು ಮಿಸ್ ಮಾಡದೆ ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ತುಂಬಾ ಬೇಗನೆ ಔಟ್ ಆಫ್ ಸ್ಟಾಕ್ ಆಗುತ್ತೆ. ಓಕೆನಾ? ಓಕೆ ಫ್ರೆಂಡ್ಸ್, ಈಗ ಏನು ನೋಡ್ತಾ ಇದ್ದೀರಲ್ಲ, ಇದು ನೆಕ್ಸ್ಟ್ ಸ್ಯಾರಿ. ಸೊ ಇದಂತೂ ಕಲರ್ ತುಂಬಾನೇ ಇಷ್ಟ ಆಗೋಯ್ತು ಬಿಡಿ. ಒಂಥರ ಲೈಟ್ ಪರ್ಪಲ್ ಅನ್ನೋದಾ ಅಥವಾ ಲ್ಯಾವೆಂಡರ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆ ತುಂಬಾ ಚೆನ್ನಾಗಿದೆ ಇದು. ಸೊ ಲೈಕ್ ಏನ್ ಹೇಳ್ತಾರೆ, ಜರ್ಕನ್ ಸ್ಟೋನ್ ವರ್ಕ್ ಸ್ಯಾರಿ ಅಂತ ಹೇಳ್ತಾರಲ್ವಾ, ಸೊ ಆ ತರ ಇದೆ. ಅಂಡ್ ನರ್ಗೆಗಳು ಅಷ್ಟೇ ಈಸಿ ಟು ಡ್ರೇಪ್ ಅನ್ನೋ ತರ ನಾವು ಹೇಳ್ದಂಗೆ ಕೂತ್ಕೋತವೆ, ಅಷ್ಟು ಚೆನ್ನಾಗಿದೆ. ಆಕ್ಚುಲಿ ನನ್ಗೆ ಈ ಸ್ಯಾರಿನಲ್ಲಿ ಬಾರ್ಡರೇ ಇಷ್ಟ ಆಗಿದ್ದು. ಬಿಗ್ ಬಾರ್ಡರ್ ಬಂದಿದೆ, ಕಂಪ್ಲೀಟ್ ರಿಯಲ್ ಜರ್ಕನ್ ಸ್ಟೋನ್ ತರ ಇದೆ. ಸೊ ಎಷ್ಟು ಅಟ್ರಾಕ್ಟ್ ಮಾಡುತ್ತೆ ಗೊತ್ತಾ, ವೇರ್ ಮಾಡಿದಾಗ ಮಿಣ ಅಂತಿರುತ್ತೆ, ಏನೋ ಒಂಥರ ಎಲಿಗೆಂಟ್ ಲುಕ್ ಕೊಡುತ್ತೆ ಇದು. ಅಂದ್ರೆ ಜಾತ್ರೆ ತರನೂ ಇಲ್ಲ, ತುಂಬಾ ಸ್ಟ್ಯಾಂಡರ್ಡ್ ಆಗಿದೆ. ಅಂಡ್ ಬ್ಲೌಸ್ ಇದು ಹಾಕಿದ್ದೀನಲ್ಲ, ಇದು ರೆಡಿಮೇಡ್ ಬ್ಲೌಸು. ನಾನು 324 ರೂಪಾಯಿ ಕೊಟ್ಟು ತಗೊಂಡಿದ್ದೆ. ಸೈಜ್ ಕೇಳ್ತೀರಾ, ನಾನು ಎಷ್ಟು 34 ಸೈಜ್ ಎಲ್ಲ ತಗೊಂಡಿದ್ದೆ. ಅಂದ್ರೆ 34, 36, 38 ಅಂತ ಹೇಳಿ ಸೈಜ್ ಬರುತ್ತೆ ಬ್ಲೌಸ್ ಅಲ್ಲಿ, ಆಯ್ತಾ. ಅದರಲ್ಲಿ ನಿಮ್ದು ಯಾವ ಸೈಜ್ ಇದೆ ನೋಡಿ ಕರೆಕ್ಟ್ ಆಗಿ ತಗೊಳ್ಳಿ. ಅಂಡ್ ತುಂಬಾ ಚೆನ್ನಾಗಿದೆ, ವೆಲ್ವೆಟ್ ಅಲ್ಲಿ ಬರುತ್ತೆ ಆ ಬ್ಲೌಸ್. ಅಂಡ್ ಇದು ಸ್ಯಾರಿನಲ್ಲೇ ಏನ್ ಹೇಳ್ತಾರೆ, ರನ್ನಿಂಗ್ ಬ್ಲೌಸ್ ಪೀಸ್ ಬಂದಿದೆ. ಅಂದ್ರೆ ಡಿಟ್ಟೋ ಸ್ಯಾರಿ ಬಾರ್ಡರ್ ಎಲ್ಲ ಹೆಂಗ್ ಕಾಣಿಸ್ತಾ ಇದೆಯೋ ನಿಮ್ಗೆ, ಅದೇ ತರ ಬ್ಲೌಸ್ ಪೀಸು ಬರುತ್ತೆ. ಆಕ್ಚುಲಿ ನಾನು ಹಾಕಿರೋ ತರ ಯಾವುದೋ ಬ್ಲೌಸು ಹಾಕೋಬೇಡಿ ಇದಕ್ಕೆ. ಈ ಸ್ಯಾರಿಗೆ ಏನ್ ಬಂದಿದೆಯೋ ಅದೇ ಬ್ಲೌಸ್ ನ ಹೊಲಿಸ್ಕೊಳ್ಳಿ. ಈ ತರ ಡಿಸೈನರ್ ಸ್ಯಾರಿಗೆಲ್ಲ ನಾವು ಬೇರೆ ಮ್ಯಾಚ್ ಮಾಡ್ತೀವಿ ಅಂತ ಹೇಳಿದ್ರೆ ಅಷ್ಟು ಚಂದ ಕಾಣಿಸೋದಿಲ್ಲ. ಸೊ ಆ ಸ್ಯಾರಿಗೆ ಯಾವ್ದು ಬಂದಿರುತ್ತೆ ಅದನ್ನೇ ಹೊಲಿಸ್ಕೊಂಡು ಬಿಟ್ರು ಅಂತೂ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಯುನಿಕ್ ಆಗಿರುವಂತಹ ಡಿಸೈನ್ಸ್ ಗಳನ್ನ ಸರ್ಚ್ ಮಾಡ್ಬಿಟ್ಟು ಪಿಂಟ್ರೆಸ್ಟ್ ಅಲ್ಲಿ ಯಾವ್ದ್ರಲ್ಲಾದ್ರೂ ಚೆನ್ನಾಗಿ ಸ್ಟಿಚ್ ಮಾಡಿಸ್ಕೊಳ್ಳಿ, ಆಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಪ್ರೈಸ್ ಬಂದು ಮೇ ಬಿ ಒಂದು 880 ರೂಪಾಯಿ ಏನೋ ಕೊಟ್ಟಿದ್ದೆ. ಇನ್ನು ಹೊರಗಡೆ ಯಾವುದೇ ಶಾಪಲ್ಲಿ ಕೇಳಿದ್ರಂತೂ ಈ ಸ್ಯಾರಿಗೆ 1500 ಪ್ಲಸ್ಸೇ ಇರುತ್ತೆ. ಸೊ ಮೀಶೋದಲ್ಲಿ ಆಗಿರೋದಕ್ಕೆ 850, 880 ರೂಪಾಯಿಗೆ ಸಿಕ್ಕಿದೆ. ಕ್ವಾಲಿಟಿ ಅಷ್ಟೇ 10 on 10 ಕೊಡ್ತೀನಿ, ಸಕ್ಕತ್ತಾಗಿದೆ. ಅಂಡ್ ಈ ಬ್ಲೌಸ್ ನೋಡಿ, ಹಿಂದೆ ಜಿಪ್ ಇದೆ ಅಂತ ಹೇಳಿದೆ ಅಲ್ವಾ, ಏನೋ ಒಂಥರ ಇದು ಅಷ್ಟೇ ಯುನಿಕ್ ಆಗಿ ಅನಿಸ್ತು ನನಗೆ. ಸೊ ಈ ಥರನೂ ಹೊಲ್ದಿದಾರಲ್ಲ ಅಂತ ಹೇಳ್ಬಿಟ್ಟು, ಅದು ರೆಡಿಮೇಡ್ ಬ್ಲೌಸಲ್ಲಿ ನಾವೇ ಹೇಳಿ ಹೊಲಿಸಿದ್ರೆ ಟೈಲರ್ಗಳು ಹೊಲಿತಾರೆ. ಈ ಮೀಶೋದಲ್ಲೂ ಸಿಕ್ತಲ್ಲ ಅಂದ್ಬಿಟ್ಟು ಇಷ್ಟ ಆಯಿತು ಅಂತ ಪರ್ಚೇಸ್ ಮಾಡಿದೆ. ಸೊ ನೆಕ್ಸ್ಟ್ ಒಂದು ಬ್ಯಾಗ್ ತೊಗೊಂಡಿದ್ದೆ, ಅದನ್ನು ತೋರಿಸ್ಬೇಡ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. 358 ರೂಪಾಯಿ ಬ್ಯಾಗು, ತುಂಬ ದೊಡ್ಡ ಸೈಜ್ ಇದೆ. ಆ್ಯಂಡ್ ಇದರಲ್ಲಿ ಕಲರ್ ಕೂಡ ಇದೆ. ನಿಮಗೆ ಬ್ಲ್ಯಾಕ್ ಬೇಕು ಅಂದರೆ ಬ್ಲ್ಯಾಕ್ ತೊಗೊಳ್ಳಿ, ಅಥವಾ ಈ ಥರ ಕ್ರೀಮ್ ಕಲರ್ ಬೇಕು ಅಂದರೆ ಕ್ರೀಮ್ ಕಲರ್ ತೊಗೊಳ್ಳಿ. ಅಂದರೆ ನೋಡ್ಲಿಕ್ಕಂತೂ ಒಂಥರ 1,500-2,000 ರೂಪಾಯಿ ಬ್ಯಾಗ್ ಏನೋ ಅನ್ನೋ ರೀತಿನಲ್ಲೇ ಕಾಣಿಸುತ್ತೆ ಇದು ಕೂಡ. ಸೊ ರಿಯಲ್ ಆಗಂತೂ ತುಂಬ ಶೈನಿಂಗ್ ಇದೆ ಆ್ಯಂಡ್ ತುಂಬ ಎಲಿಗೆಂಟ್ ಲುಕ್ ಕೊಡುತ್ತೆ. ಸ್ಟ್ಯಾಂಡರ್ಡ್ ರಿಚ್ ಆಗಿ ಕಾಣಿಸ್ತೀರಾ ನೀವು ಈ ಥರದೊಂದು ಬ್ಯಾಗ್ ಹಾಕೊಂಡು ಹೋದ್ರೆ. ಹೆಚ್ಚು ಕಡಿಮೆ ಒಂದು ಲ್ಯಾಪ್ಟಾಪ್ನೇ ಇಟ್ಬಿಡ್ಬೋದು, ದೊಡ್ಡ ಲ್ಯಾಪ್ಟಾಪ್ನ, ಅಷ್ಟು ಓಪನ್ ಸ್ಪೇಸ್ ಇದೆ ಒಳಗಡೆ. ಆ್ಯಂಡ್ ಒಂದೇ ಜಿಪ್ ಬರುತ್ತೆ ಒಳಗಡೆ. ಓಕೆನಾ, ಒಂದು ನಿಮಿಷ ಇರಿ, ನಾನು ತೆಗ್ದೇ ತೋರಿಸ್ಬಿಡ್ತೀನಿ. ಎಸ್, ನೋಡ್ತಾ ಇದ್ದೀರಾ ಅಲ್ವಾ, ಸಕ್ಕತ್ತಾಗಿದೆ. ಆ್ಯಕ್ಚುಲಿ ನಾನು ಇದರಲ್ಲಿ ಬ್ಲ್ಯಾಕ್ ಕೂಡ ನನ್ನ ಹತ್ರ ಇದೆ, ಅದು ಮುಂದೆ ಯಾವಾಗಲಾದರೂ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಒಳಗಡೆ ಈ ಥರ ಒಂದು ಸ್ಮಾಲ್ ಪಾಕೆಟ್ ಕೊಟ್ಟಿದ್ದಾರೆ. ಅಲ್ಲಿ ಮೊಬೈಲ್ ದೊಡ್ಡ ನಮ್ಮ ಐಫೋನ್ನೇ ಇಟ್ಕೋಬೋದು ಅದರಲ್ಲೂ ಕೂಡ, ಅಷ್ಟು ದೊಡ್ಡದಾಗಿ ಬಂದಿದೆ. ಚೆನ್ನಾಗಿದೆ ಕ್ವಾಲಿಟಿ. ಇದ್ರದ್ದು ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ. ಸೊ ಕ್ರೀಮ್ ಕಲರ್ ತುಂಬ ಬೇಗನೆ ಗಲೀಜಾಗ್ಬಿಡುತ್ತೆ, ನಾವು ತುಂಬ ಚೆನ್ನಾಗಿ ನೀಟಾಗಿ ಇಟ್ಕೊಳ್ಳಲ್ಲ ಅನ್ನೋರು ಯಾರಾದರೂ ಇದ್ರೆ ಬ್ಲ್ಯಾಕ್ ಕಲರ್ ತೊಗೊಳ್ಳಿ. ಓಕೆನಾ, ಇದರಲ್ಲಿ ಬ್ಲೂನೂ ಇದೆ, ಬ್ಲೂ ತೊಗೊಳಕ್ಕೆ ಹೋಗಬೇಡಿ, ಅಷ್ಟು ಚೆನ್ನಾಗಿ ಬರಲ್ಲ. ಯಾಕೆಂದರೆ ನಾನು ಆಲ್ರೆಡಿ ತರಿಸಿದ್ದೆ, ಅಷ್ಟೊಂದೇನು ನನಗೆ ಇಷ್ಟ ಆಗಲಿಲ್ಲ ಅದು. ಸೊ ಬ್ಲ್ಯಾಕ್ ಅಥವಾ ಈ ಥರ ಕ್ರೀಮ್ ಕಲರ್ ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ. ಆ್ಯಂಡ್ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾನೆ ಇದ್ದೀರಾ, ಅನಿತಾ ನೀವು ಸರಿಯಾಗಿ ಯೂಟ್ಯೂಬ್ಗೆ ವಿಡಿಯೋನೇ ಹಾಕ್ತಾ ಇಲ್ಲ, 10 ದಿನ 15 ದಿನ ಆದರೂ ನಿಮ್ಮ ವಿಡಿಯೋಗೋಸ್ಕರ ಕಾಯ್ತಿರ್ತೀವಿ, ನೀವು ಯಾಕೆ ಮುಂಚೆ ಥರ ವಿಡಿಯೋ ಹಾಕಲ್ಲ ಅಂತ. ನಿಮ್ಗೆ ಆಲ್ರೆಡಿ ಒಂದ್ಸತಿ ಹೇಳಿದ್ದೀನಿ, ನಾನು ಮನೆ ಕಟ್ಟಿಸ್ತಾ ಇರೋದ್ರಿಂದ ತುಂಬ ಬ್ಯುಸಿ ಆಗ್ಬಿಟ್ಟಿದ್ದೀನಿ. ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಬ್ಯುಸಿ ಆಗ್ತೀವಿ ಮನೆ ಕಟ್ಟಬೇಕಾದ್ರೆ ಅಂತ ಹೇಳ್ಬಿಟ್ಟು. ಬಟ್ ರೆಗ್ಯುಲರ್ ಆಗಿ ನೀವು ಮೀಶೋ ರಿವ್ಯೂ ಬಗ್ಗೆ ವಿಡಿಯೋನ ನೋಡಬೇಕು ಅಂತ ಹೇಳಿದ್ರೆ ಮೇ ಬಿ ಯೂಟ್ಯೂಬಲ್ಲಿ ಇರೋರು ಎಷ್ಟೋ ಜನ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ನೀವು ನೋಡೇ ಇರಲ್ಲ ಅನ್ಸುತ್ತೆ. ಸೊ ಒಂದ್ಸತಿ ಅನಿತಾ ಶಮಂತ್ ಮೀಶೋ ಅಂತ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸರ್ಚ್ ಮಾಡಿ ನೋಡಿ. ಸೊ ದಿನ ಬಿಟ್ಟು ದಿನ, ಡೇ ಬೈ ಡೇ ಕಂಪ್ಲೀಟ್ ನಾನು ಯಾವತ್ತೂ ಮಿಸ್ಸೇ ಮಾಡೋದಿಲ್ಲ. ಸೊ ಆ ರೀತಿಯಾಗಿ ರೀಲ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಮೀಶೋದು. ಅಂದರೆ ರೀಲ್ ಮಾಡೋದಕ್ಕೇನು ಅಷ್ಟೊಂದು ಟೈಮ್ ಬೇಕಾಗಲ್ಲ ಅಲ್ವಾ, ಜಸ್ಟ್ 1 ನಿಮಿಷದಲ್ವಾ. ಹಾಗಾಗಿ ನಾನು ದಿನ ಬಿಟ್ಟು ದಿನ ಬಂದ್ಬಿಡ್ತೀನಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ. ಬಟ್ ಯೂಟ್ಯೂಬ್ ಲಾಂಗ್ ವಿಡಿಯೋ ಅಂತ ಹೇಳಿದ್ರೆ ಎಡಿಟಿಂಗ್ ಮಾಡ್ಕೊಳ್ಳೋದು, ವಾಯ್ಸ್ ಓವರ್ ಕೊಡೋದು, ಮಿನಿಮಮ್ ಅಂದರೂ 10 ನಿಮಿಷ 12 ನಿಮಿಷನಾದರೂ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಯೂಟ್ಯೂಬ್ಗೆ ಇತ್ತೀಚೆಗೆ ಬರೋದೇ ಬಿಟ್ಬಿಟ್ಟಿದ್ದೀನಿ. ಬಟ್ ಮನೆಯೆಲ್ಲ ಒಂದ್ಸತಿ ಫಿನಿಶ್ ಆಯಿತು ಅಂತ ಅಂದರೆ ಖಂಡಿತವಾಗ್ಲೂ ಯೂಟ್ಯೂಬ್ಗೆ ನಾನು ತುಂಬ ಪಂಕ್ಚುಯಲ್ ಆಗಿರ್ತೀನಿ. ನೀಟಾಗಿ ವಾರಕ್ಕೆ 3 ಆದರೂ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಹೋಪ್ ನನ್ನ ಸಬ್ಸ್ಕ್ರೈಬರ್ಸ್ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವಾಗ ಏನು ನೋಡ್ತಾ ಇದ್ದೀರಾ, ಟ್ರಸ್ಟ್ ಮೀ, ದಿಸ್ ಈಸ್ ಆಲ್ಸೋ ಒನ್ ಆಫ್ ಮೈ ಬೆಸ್ಟ್ ಔಟ್ಫಿಟ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಕಲರ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ, ಬ್ಲ್ಯಾಕ್ ಕಲರ್ ನನಗೆ. ಈ ಬ್ಲ್ಯಾಕ್ ಕಲರ್ ಮೇಲೆ ಗೋಲ್ಡನ್ ಕಲರ್ ನಿಮಗೆ ಅದು ವರ್ಕ್ ಮಾಡಿದ್ದಾರೆ ನೋಡಿ, ಅದು ಕೂಡ ಆರಿ ವರ್ಕ್ ಮಾಡಿರುವಂಥದ್ದು. ಆರಿ ವರ್ಕ್ ಅಂತಾನೋ ಅಥವಾ ಏನು ಆರಿ ವರ್ಕ್ ಅಲ್ಲ, ಸೀಕ್ವೆನ್ಸ್ ವರ್ಕ್
ವರ್ಕ್ ಅಂತ ಹೇಳ್ತಾರೆ ಅದಕ್ಕೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗೋಲ್ಡನ್ ಕಲರ್ ಅಲ್ಲಿ, ಎದ್ದು ಕಾಣಿಸುತ್ತೆ, ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ನಿಮ್ಗೆ ಯಾವುದೇ ರೀತಿ ವೆಡ್ಡಿಂಗ್ ಫಂಕ್ಷನ್ ಇತ್ತು ಅಂತ ಹೇಳಿದ್ರೆ ಸೊ ವೆಡ್ಡಿಂಗ್ ಗೆಸ್ಟ್ ಔಟ್ಫಿಟ್ಗೆ ಮಾಡಿಸ್ತಂಗಿದೆ. ಆಕ್ಚುಲಿ ಮುಸ್ಲಿಮ್ಸ್ ಅವರಂತೂ ಮಿಸ್ ಮಾಡದೆ ತಗೊಳ್ಳಿ, ಮುಸ್ಲಿಂ ಅವ್ರು ಯಾರಾದ್ರೂ ಇದ್ದೀರಾ ಅಂತ ಹೇಳಿದ್ರೆ. ಆಕ್ಚುಲಿ ಇದು ಬರೀ ಮುಸ್ಲಿಂ ಅವರೇ ಹಾಕ್ಬೇಕು ಅಂತ ಏನಿಲ್ಲ, ನಮ್ಮಂತ ಹಿಂದೂಗಳು ಕೂಡ ಹಾಕ್ಬೋದು. ನೋಡಿ ನನ್ಗೆ ಎಷ್ಟು ಚಂದ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಯಾರು ತಪ್ಪು ತಿಳ್ಕೊಬೇಡಿ, ಹಿಂದೂ ಮುಸ್ಲಿಂ ಅಂತ ಮಾತಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಸೊ ಯೂಶಲಿ ಅಂದ್ರೆ ಮುಸ್ಲಿಂ ಅವರು ಬ್ಲಾಕ್ ಕಲರ್ ತುಂಬಾ ಇಷ್ಟಪಡ್ತಾರಲ್ವಾ, ಹಾಗಾಗಿ ಹೇಳಿದೆ ಅಷ್ಟೇ ನಾನು. ಆಕ್ಚುಲಿ ನಂದು ಅನಿತಾ ಶಮಂತ್ ನ್ಯೂಸ್ ಕಂಟೆಂಟ್ ವಿಡಿಯೋ ಇದೆಯಲ್ಲ, ಅದ್ರಲ್ಲಿ ತುಂಬಾ ಜನ ಕೇಳ್ತಿರ್ತಾರೆ, ಅನಿತಾ ನಮ್ಗಳಿಗೂ ಬಟ್ಟೆ ತೋರಿಸಿ ಬರೀ ನೀವ್ ಹಾಕೋ ತರನೇ ತೋರಿಸ್ತೀರಾ, ಸೊ ನಮ್ಗಳಿಗೆ ಒಂದ್ ಸ್ವಲ್ಪ ಗ್ರ್ಯಾಂಡ್ ಆಗಿರ್ಬೇಕು ಆ ತರ ತೋರಿಸಿ ಅಂದ್ಬಿಟ್ಟು. ಸೊ ಹಂಗಾಗಿ ನಾನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದಷ್ಟೇನೆ. ಇನ್ನು ಇವಾಗ ಏನ್ ನೋಡ್ತಾ ಇದ್ದೀರಾ, ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಹೋಗ್ಬಿಡ್ತು. ಈ ತರದೆಲ್ಲ ನಾನು ಹಾಕಿಲ್ಲ ಮದ್ವೆ ಆದ್ಮೇಲೆ, ಬಟ್ ಮದ್ವೆಗಿನ ಮುಂಚೆ ಹಾಕ್ತಾ ಇದ್ದೆ ಈ ತರ ಸ್ಕರ್ಟ್ ಟಾಪ್ ಅಂತ ಹೇಳ್ಬಿಟ್ಟು. ಮದ್ವೆ ಆದ್ಮೇಲೆ ನಾನೇ ದಪ್ಪ ಅದೇ, ಇದೆಲ್ಲ ಇನ್ನೇನ್ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದೆ. ಇತ್ತೀಚೆಗೆ ಒಂಚೂರು ಸಣ್ಣ ಆಗಕ್ಕೆ ಬೇರೆ ಟ್ರೈ ಮಾಡ್ತಿದ್ನಲ್ಲ, ಹೆಂಗ್ ಕಾಣ್ಬೋದು ಅಂದ್ಬಿಟ್ಟು ತರಿಸ್ಕೊಂಡಿದ್ದೆ. ಸೊ ಏನೋ ಒಂಥರ ಇದು ಅಷ್ಟೇನೆ, ಇಷ್ಟು ದಿನ ಬರೀ ಕುರ್ತಾ ಸೆಟ್ ಅಂತ ಹಾಕಿ ಬೋರ್ ಆಗಿದ್ದವ್ರಿಗೆ ಡಿಫ್ರೆಂಟ್ ಆಗಿ ಏನಾದ್ರು ಔಟ್ಫಿಟ್ ನ ಟ್ರೈ ಮಾಡೋಣ ಅಂತ ಹೇಳಿದ್ರೆ ಈ ತರ ಹಾಕೋಬಹುದು. 456 ರೂಪಾಯಿಗೆ ಈ ತರ ಸ್ಕರ್ಟ್ ಬರುತ್ತೆ. ಇದೆರಡು ಮ್ಯಾಚ್ ಅಲ್ಲ, ಅಂದ್ರೆ ಅದರಲ್ಲೇ ಬಂದಿಲ್ಲ, ನಾನೇ ಈ ತರ ಓನ್ ಆಗಿ ಮ್ಯಾಚ್ ಮಾಡ್ಕೊಂಡ್ಬಿಟ್ಟಿದೀನಿ. ನಿಮ್ಗೆ ಹೆಂಗ್ ಕಾಣಿಸ್ತಾ ಇದೆಯೋ, ಚೆನ್ನಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ ನನಗೆ. ಬಟ್ ನನ್ಗೇನೋ ಓಕೆ, ಇದಕ್ಕಿದ್ ಮ್ಯಾಚ್ ಮಾಡಿದ್ರೆ ಮೇ ಬಿ ಚೆನ್ನಾಗಿರುತ್ತೆ ಈ ಪೇರ್ ಅಂತ ಅನ್ನಿಸ್ತು. ಅಂದ್ರೆ ಹೆಂಗೂ ಬ್ಲೌಸ್ ತಗೊಂಡಿದ್ದೆ ನಾನು ಸ್ಯಾರಿಗೆ, ಯಾವ್ದಕ್ಕಾರ ಮ್ಯಾಚ್ ಆಗುತ್ತೆ ಇದು ಅಂದ್ಬಿಟ್ಟು. ಈ ಸ್ಕರ್ಟ್ ಮೇಲೆ ಈ ಬ್ಲೌಸ್ ಹಾಕಿ ತೋರಿಸ್ಬಿಟ್ಟಿದ್ದೀನಿ ನಿಮ್ಗೆ ಬೇರೆ ಇಷ್ಟ ಆಗುತ್ತೆ ಅಲ್ವಾ, ಮೀಶೋದಲ್ಲಿ ಸರ್ಚ್ ಮಾಡಿ ನೋಡ್ತಿರ್ತೀರಲ್ವಾ, ಅವಾಗ ನಿಮ್ಗೆ ಇಷ್ಟ ಆಗಿದ್ದು ಬೇಕಾದ್ರೆ ತಗೊಳ್ಳಿ. ಇಲ್ಲ ಈ ಬ್ಲೌಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು, ಫುಲ್ ಸ್ಲೀವ್ ಬೇರೆ ಇದೆ ಅಂತ ಹೇಳಿದ್ರೆ ವೆಲ್ವೆಟ್ ಬರುತ್ತೆ, ಸಕ್ಕತ್ತಾಗಿದೆ ಕ್ವಾಲಿಟಿ ಬ್ಲೌಸ್ದು. ಬೇಕಂದ್ರೆ ಈ ತರನು ಕೂಡ ನೀವು ಹಾಕೋಬಹುದು. ಓಕೆನಾ. ಯೂಶಲಿ ನನಗೆ ಈ ತರ ಹೊಟ್ಟೆ ಕಾಣಿಸೋದು ಅಷ್ಟೊಂದೇನು ಇಷ್ಟ ಆಗಲ್ಲ, ಅಂದ್ರೆ ಮದ್ವೆ ಆದ್ಮೇಲೆ ಅಷ್ಟು ಇಷ್ಟ ಆಗ್ತಾ ಇಲ್ಲ ನನಗೆ. ಎಷ್ಟು ಹೇಳ್ಕೊಂಡ್ರು ಅದ್ ಮೇಲೆ ಹೋಗೋದು, ನಡ್ಕೊಂಡು ಹೋಗ್ತಾ ಇದ್ರೆ. ಈ ಕಾಲೇಜ್ ಹುಡುಗಿರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ತರ ಹಾಕೊಳ್ಳೋದಿಕ್ಕೆ. ಈ ನಮ್ಮ ಮದ್ವೆ ಆದ್ಮೇಲೆ ಹೆಂಗೆ ಅಂದ್ರೆ ನಮ್ಗೆ ಒಂಥರ ಹಾಕೊಡಕ್ ಅನಿಸ್ತಾ ಇದ್ದೀನೇನಪ್ಪ ನಾನು ಅನ್ನೋ ತರ ಫೀಲ್ ಬಂದ್ಬಿಡುತ್ತೆ. ಅಂಡ್ ಇದೊಂದು ಬ್ಯಾಗು ತುಂಬಾ ಇಷ್ಟ ಆಗೋಯ್ತು, ಒಂಥರ ಮಲ್ಟಿ ಕಲರ್ ಇದು. 238 ರೂಪಾಯಿ ಏನೋ ಇದೆ. ಸೈಡ್ ಬ್ಯಾಗು ಉದ್ದವಾಗಿ ಹಾಕೊಳಕ್ ಚೆನ್ನಾಗಿದೆ, ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಬೇಕಂದ್ರೆ ತಗೊಳ್ಳಿ. ನೋಡಿ ಇವಾಗ ಹಾಕಿದ್ದೀನಲ್ಲ ವೆಲ್ವೆಟ್ ಬ್ಲೌಸು, ಅದೇನಿದ್ರು ನನಗೆ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತಾ ಇತ್ತು. ಸೊ ಅದ್ರ ಬದಲಾಗಿ ಈ ತರ ಒಂಚೂರು ಉದ್ದವಾಗಿ ಸೊಂಟ ಗಿಂಟ ಏನು ಕಾಣಿಸ್ದಂಗೆ ಹಾಕೊಳ್ಳೋ ತರ ಇರ್ಲಿ ಅಂದ್ಬಿಟ್ಟು ಇನ್ನೊಂದು ಟಾಪ್ ತರಿಸಿದ್ದೆ. ನಮ್ಮ ಮನೆಯವ್ರು ಒಂದು ನಗಾಡಿದ್ರು ಈ ಟಾಪ್ ನಾನು ವೇರ್ ಮಾಡಿದ್ಮೇಲೆ. 1 ನಿಮಿಷ ಇರಿ, ನಾನು ಹಾಕೊಂಡ್ಬಂದ್ಮೇಲೆ ನಿಮಗೆ ತೋರಿಸ್ತೀನಿ, ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಹೆಂಗ್ ಕಾಣಿಸುತ್ತೆ ಅದು ಅಂತ ಹೇಳ್ಬಿಟ್ಟು. ಒಳ್ಳೆ ಚಿಕ್ಕ ಹುಡುಗಿ ಕಣ್ಣಂಗೆ ಕಾಣಿಸ್ತಾ ಇದೆಯಾ ಅವನು, ಅಂದ್ರೆ ಲಂಗ ಜಾಕೆಟ್ ಹಾಕೊಂತ ಇದ್ರು ಗೊತ್ತಾ ಹಿಂದೆ ಎಲ್ಲ, ಆ ತರ ಕಾಣಿಸ್ತಾ ಇದೆಯಾ, ಬೇಕಾ ಇದು ನಿನಗೆ ಅಂತ ನಗಾಡ್ಬಿಟ್ರು ಅವರು. ಮುಂಚೆ ಹಾಕಿದ್ನಲ್ವಾ ವೆಲ್ವೆಟ್ ಬ್ಲೌಸು, ಸೊಂಟ ಕಾಣಿಸೋ ತರ ಇತ್ತಲ್ಲ ಫುಲ್ ಸ್ಲೀವ್ದು, ಅದೇ ಸೂಪರ್ ಆಗಿ ಕಾಣಿಸ್ತಾ ಇದೆ. ಸೊ ಇವಾಗ ಹಾಕಿರೋ ಟಾಪು ಬೇಕಾದ್ರೆ ಜೀನ್ಸ್ ಪ್ಯಾಂಟ್ ಗಳಿಗೆಲ್ಲ ಮ್ಯಾಚ್ ಆಗುತ್ತೆ, ಬೇಕಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು.